ಶಂಕರ 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 ಶಂಕರರು ಅವತೀರ್ಣಗೊಂಡ ಕಾಲವೇ ಬಹಳ ವಿಶಿಷ್ಟವಾದ್ದು. ಒಂದು ರೀತಿ ಹೇಳಬೇಕು ಅಂತಂದ್ರೆ ಹಿಂದೂ ಧರ್ಮ ಅವನತಿಯ ಕಾಲ ಅಂತ ಹೇಳಿದ್ರು ತಪ್ಪಲ್ಲ. ಆ ಥರದ ಹೊತ್ನಲ್ಲಿ ಅವತರಿಸಿದ ಶಂಕರರು ಮತ್ತೆ ಹಿಂದೂ ಧರ್ಮದ ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಾವು ಏನನ್ನ ಆಚರಣೆ ಮಾಡ್ತಿದ್ದೀವೋ ಆ ಸ್ವರೂಪಕ್ಕೆ ತಂದುಕೊಟ್ಟು ಮತ್ತೊಮ್ಮೆ ಜಗದ್ವ್ಯಾಪಿಯಾಗಿ ಹಿಂದೂ ಧರ್ಮ ತನ್ನನ್ನು ತಾನು ರೂಪಿಸಿಕೊಳ್ಳೋದರಲ್ಲಿ ಅವರು ಮಾಡಿರುವಂಥ ಪ್ರಯತ್ನ ಅಸಾಧಾರಣವಾದ್ದು. ಬದುಕಿದ 32 ವರ್ಷ, ಆದರೆ ಆ 32 ವರ್ಷಗಳಲ್ಲಿ ಅವರು ಯಾವ ಥರದ ತಮ್ಮ ಸ್ವರೂಪವನ್ನಲ್ಲದೆ ಹಿಂದೂ ಧರ್ಮದ ವಿಶ್ವ ಸ್ವರೂಪವನ್ನು ತೋರಿಸಿಕೊಟ್ಟಿದ್ದಿತ್ತಲ್ಲ, ಕಾಲಕ್ರಮದಲ್ಲಿ ಶಂಕರರು ಮಾಡಿರುವಂಥ ಒಟ್ಟಾರೆ ಪ್ರಯತ್ನವನ್ನು ನಾವು ಮರ್ತು ಹೋಗ್ತಿದ್ದೀವಿ ಅನ್ನುವಂಥ ಆತಂಕ ಖಂಡಿತವಾಗಿಯೂ ಎಲ್ರಿಗೂ ಕಾಡುವಂತಿತ್ತು. ಇವತ್ತು ಈ ಬೆಟ್ಟಕ್ಕೆ ಬಂದ ನಂತರ ಅನ್ನಿಸ್ತಾ ಇದೆ, ಮತ್ತೊಮ್ಮೆ ಶಂಕರರು ಅಷ್ಟು ಎತ್ತರದಲ್ಲಿ ಕೂತು ಇಡೀ ಜಗತ್ತನ್ನು ಒಮ್ಮೆ ನೋಡ್ತಾ ಇದ್ದಾರೆ. ನಾನು ವಾಪಸ್ ಬಂದಿದ್ದೇನೆ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹಿಂದೂ ಧರ್ಮದ ಪುನರ್ ಪ್ರತಿಷ್ಠಾಪನೆ, ಏನೇನು ತೊಂದರೆ ದೋಷ ಅಂತ ಅನ್ನಿಸ್ತಿದೆಯೋ ಅವೆಲ್ಲವೂ ನಿವಾರಣೆಗೊಳ್ಳುವಂತ ಹೊತ್ತು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬರೀ ಮೂರ್ತಿಯನ್ನಿಡೋದು ಬಹಳ ಸುಲಭ, ಬಹಳ ಕಡೆ ಆ ಥರದ ಮೂರ್ತಿಗಳನ್ನು ಇಡ್ತಾರೆ, ಆದರೆ ಅದರ ಹಿನ್ನೆಲೆಯಲ್ಲಿ ಜನ ಮೂರ್ತಿಯನ್ನು ನೋಡ್ಕೊಂಡು ಬಂದ ನಂತರ ಭಾರತೀಯ ಪರಂಪರೆಯೊಂದಿಗೆ ಕನೆಕ್ಟ್ ಆಗೋದಕ್ಕೆ, ತರುಣರು ಬಂದರೆ ಅವ್ರಿಗೊಂದು ವಿಶೇಷವಾಗಿರುವಂಥ ಪ್ರಯತ್ನ, ಮಕ್ಕಳು ಭಾರತೀಯ ಸಂಸ್ಕೃತಿಯೊಂದಿಗೆ ಕನೆಕ್ಟ್ ಆಗಲಿಕ್ಕೆ ಮಾಡಿರುವಂಥ ಪ್ರಯತ್ನ ಅತಿ ವಿಶಿಷ್ಟವಾದ್ದು. ನಾನು ಈ ಪ್ರಯತ್ನದ ಈ ಸಂಕಲ್ಪವನ್ನು ಮಾಡಿಕೊಂಡಿದ್ದವರಿಗೆ, ಇದರ ಕಲ್ಪನೆಯನ್ನ ಕಟ್ಟಿಕೊಂಡವರಿಗೆ, ಅದನ್ನಿಷ್ಟು ಸುಂದರವಾಗಿ ಎಕ್ಸಿಕ್ಯೂಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸದೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ನಾವು ಮಾಡ್ಲಿಕ್ಕಾಗೋದು. ಆದರೆ ಒಂದಂತೂ ಸಂತೋಷ, ಯಾವ ಪರಂಪರೆಯ ಕೊಂಡಿ ಕಳಚಿ ಹೋಗಿದೆ ಅಂತ ನಾವೆಲ್ಲ ಹೆದರ್ತಾ ಇದ್ವೋ, ಈ ಥರದ ಸ್ಥಳಗಳು ಮತ್ತೆ ಆ ಕೊಂಡಿಯನ್ನ ಕನೆಕ್ಟ್ ಮಾಡ್ತಾ ಇವೆ. ಮತ್ತೆ ಭಾರತದ ವೈಭವದ ಕಾಲ, ಅಚ್ಚೇ ದಿನ ಅಂತ ಏನು ಹೇಳ್ತೀವಿ, ಆ ಅಚ್ಚೇ ದಿನ ಹೇಳೋಕ್ಕಿಂತ 1000 ಪಟ್ಟು ದೊಡ್ಡದಾಗಿರುವಂಥ ವೈಭವದ ಭಾರತ ಬರುತ್ತೆ ಅನ್ನೋ ವಿಶ್ವಾಸ ಜಾಸ್ತಿಯಾಗಿದೆ. ಶಂಕರಂ ಲೋಕ ಶಂಕರಂ ಶಂಕರಂ